ವೆಲ್ಕಮ್ ಬ್ಯಾಕ್. ಶಿಕಾರಿಪುರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಗೋಣಿ ಮಾಲ್ತೇಶ್ಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. BY ವಿಜೇಂದ್ರ ವಿರುದ್ಧ ಗೋಣಿ ಮಾಲ್ತೇಶ್ ಸ್ಪರ್ಧೆಯನ್ನ ಮಾಡುವಂತ ಚಾನ್ಸಸ್ ಇದೆ. ಯಡಿಯೂರಪ್ಪನವರ ವಿರುದ್ಧ 2018ರಲ್ಲಿ ಸ್ಪರ್ಧೆ ಮಾಡಿದ್ರು, 51,000 ಮತಗಳನ್ನ ಪಡ್ಕೊಂಡಿದ್ರು ಗೋಣಿ ಮಾಲ್ತೇಶ್. ಮತ್ತೊಮ್ಮೆ ಅವ್ರಿಗೇನೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಕುರುಬ ಸಮುದಾಯಕ್ಕೆ ಸೇರ್ತಾರೆ ಗೋಣಿ ಮಾಲ್ತೇಶ್ ಅವರು. ಗೋಣಿ ಮಾಲ್ತೇಶ್ ಕಳೆದ ಬಾರಿ BSY ವಿರುದ್ಧನೂ ಕೂಡ ಸ್ಪರ್ಧಿಸಿದ್ರು, 51,000 ಮತಗಳನ್ನ ಪಡ್ಕೊಂಡಿದ್ರು. ಈಗ ಯಡಿಯೂರಪ್ಪನವರ ಪುತ್ರ BY ವಿಜೇಂದ್ರ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ವಿಜೇಂದ್ರ ಈಗ ಆಲ್ರೆಡಿ ಒಂದು 2-3 ರೌಂಡ್ ಹಾಕ್ಬಿಟ್ಟಿದ್ದಾರೆ. ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಆದ್ರೆ ಯಡಿಯೂರಪ್ಪನವರು ಹೇಳಿದ್ದಾರೆ ಶಿಕಾರಿಪುರದ ಕ್ಷೇತ್ರದಿಂದ ವಿಜೇಂದ್ರನೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಅಲ್ಲೇ ಟಿಕೆಟ್ ಆಗುತ್ತೆ. ಹಾಸನ ಟಿಕೆಟ್ ಬಗ್ಗೆ ದೇವೇಗೌಡರು ತೀರ್ಮಾನಿಸ್ತಾರೆ. ಸಾಮಾನ್ಯ ಕಾರ್ಯಕರ್ತರ ಬಗ್ಗೆಯೂ ಕೂಡ ತೀರ್ಮಾನ ಆಗುತ್ತೆ. ಕುಮಾರಸ್ವಾಮಿ ಸಾಮಾನ್ಯ ಹೇಳಿಕೆಗೆ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯಕ್ತಿಗೆ, ಪಕ್ಷದ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅಂತ ಕುಮಾರಸ್ವಾಮಿ ಈಗಷ್ಟೇ ಹೇಳಿದ್ರು. ಭವಾನಿ ರೇವಣ್ಣ ಅವರು ಸೋಲ್ತಾರೆ ಅನ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಮಾತನಾಡಿದ್ದಾರೆ. ನೋಡೋಣ. ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.